ಹಾಯ್ ಸ್ನೇಹಿತರೆ, ನಿಮ್ಮ ಐಡಿಯಾ ವೆಂಕಟೇಶ್ ಕೋಟೆ. ಅರಮನೆ ನಗರ ಮೈಸೂರಿನ ನಗರ ಸಾರಿಗೆ ಬಸ್ ನಿಲ್ದಾಣದಲ್ಲಿ ಇದ್ದೀವಿ. ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಶಿಕ್ಷಣ ಮನುಷ್ಯನಿಗೆ ಎಷ್ಟು ಮುಖ್ಯ ಮತ್ತೆ ದೇಶದ ಅಭಿವೃದ್ಧಿಗೆ ಎಷ್ಟು ಪ್ರಾಧಾನ್ಯತೆ ಕೊಡುತ್ತೆ ಅಂತೇಳಿ ಎಲ್ಲ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಶಿಕ್ಷಣಕ್ಕೆ ತುಂಬಾ ಒತ್ತನ್ನು ಕೊಡ್ತಾ ಇದ್ದೀವಿ. ಜೊತೆಗೆ ಮಕ್ಕಳಿಗೆ ಉಚಿತ ಬಸ್ ಪಾಸ್ ವ್ಯವಸ್ಥೆಯನ್ನು ಕೊಟ್ಟು, ಮಹಿಳೆಯರಿಗೆ ಉಚಿತ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಟ್ಟು, ಸರಿಯಾದ ಬಸ್ ವ್ಯವಸ್ಥೆಯನ್ನು ಕಲ್ಪಿಸಲಿಲ್ಲ ಅಂತಂದ್ರೆ ನಾವು ಏನೆಲ್ಲ ಕ್ರಮ ಕೈಗೊಂಡ್ರು ಕೂಡ ಅದು ಝೀರೋ ಅಂತೇಳಿ ನಾನು ಪರಿಭಾವಿಸ್ತೀನಿ. ಯಾಕೆಂತಂದ್ರೆ ಇಷ್ಟೊತ್ತವರೆಗೆ ಇವಾಗ 5:15 ಆಗಿದೆ. ಮಕ್ಕಳು ಶಾಲೆಯನ್ನ ಬಿಟ್ಟ ನಂತರ ಮನೆಗೆ ಹೋಗಿ ಅವರು ಯಾವಾಗ ಹೋಮ್ವರ್ಕ್ ಮಾಡ್ತಾರೆ, ಯಾವಾಗ ಓದ್ತಾರೆ, ಅವ್ರಿಗೆ ಸರಿಯಾದ ಸಮಯಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಏನೆಲ್ಲ ಸವಲತ್ತುಗಳನ್ನು ಕೊಟ್ಟರು ಕೂಡ ಅದು ಅಷ್ಟು ಸಮಂಜಸವಾದ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ಬನ್ನಿ ಒಂದು ಸುತ್ತು ನೋಡೋಣ. ಸುತ್ತ ಮಕ್ಕಳು ಎಷ್ಟೊಂದು ಸಮಸ್ಯೆಯಿಂದ ಬಸ್ಗೆ ಕಾಯ್ತಾ ಇದ್ದಾರೆ ಅನ್ನೋದು ತಮಗೆ ತೋರ್ಪಡಿಸ್ಲಿಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಅರಮನೆ ಕಾಂಪೌಂಡ್ಗೆ ಹೊಂದ್ಕೊಂಡಂತೆ ಇರುವಂಥ ನಗರ ಸಾರಿಗೆ ಬಸ್ ನಿಲ್ದಾಣದ ಒಳಗಡೆ ಇದ್ದೀವಿ. ನಿಜಕ್ಕೂ ವಿದ್ಯಾರ್ಥಿಗಳು ಶಾಲೆಗೆ ಹೋಗಲಿಕ್ಕೆ ಬೆಳಗಿನ ಜಾವ 7:30-8 ಗಂಟೆಗೆ ಮನೆ ಬಿಡ್ತಾರೆ. ಸಂಜೆ 4 ಗಂಟೆಗೆ ಅವ್ರಿಗೆ ಶಾಲೆ ಬಿಡುತ್ತೆ. ಮನೆಗೆ ತಲುಪಲಿಕ್ಕೆ ಸಾರಿಗೆ ವ್ಯವಸ್ಥೆಯನ್ನು ಅವಲಂಬಿಸಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಲ್ಲಿ ತಂಡೋಪತಂಡದಲ್ಲಿ ಮಕ್ಕಳು ನಿಂತಿದ್ದಾರೆ. ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಶಿಕ್ಷಣಕ್ಕೆ ನಾವು ಆದ್ಯತೆ ಕೊಡಬೇಕು ಅಂಥೇಳಿ ಘಂಟಾಘೋಷವಾಗಿ ಏನು ಕೂಗಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಹೇಳ್ತಿದ್ದಾವೆ ಅಷ್ಟೇ. ಆದರೆ ಅಂಥ ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಿದಂಥವರು ಮಕ್ಕಳು ಸುರಕ್ಷಿತವಾಗಿ ಮನೆ ತಲುಪಿಸ್ಲಿಕ್ಕೆ, ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ನಾವು ಎಂಥ ಪರಿಸ್ಥಿತಿಲಿದ್ದೀವಿ ಅಂತ ನಾವೇ ಯೋಚನೆ ಮಾಡಬೇಕು. ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕು. ಸ್ವತಂತ್ರ ಬಂದು 78 ವರ್ಷ ಕಳೆದರೂ ಕೂಡ ನಾವು ಮೂಲಭೂತ ಸೌಕರ್ಯಗಳನ್ನೇ ಪಡೀಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿದ್ರೆ ನೋಡಿ, ಮಕ್ಕಳುಗಳು ಎಷ್ಟು ನೀರಸವಾಗಿ ಶಾಲೆಯಿಂದ ಬಂದು ನಿಂತಿದ್ದಾವೆ ಮಕ್ಕಳು ಅಂತ ಹೇಳಿದ್ರೆ. ಯಾವುದಾದ್ರು ಒಂದು ಬಸ್ ಬಂದರೆ ಓಡ್ತಾರೆ ಅಲ್ಲಿಗೆ ಮಕ್ಕಳು, ನಮ್ಮೂರು ಬಸ್ ಬಂತೇನೋ ಅಂಥೇಳಿ. ಆ ಬಸ್ಸು ಅವ್ರ ಊರದಲ್ಲ ಅಂದ ತಕ್ಷಣ ಒಂಥರ ಬೇಸರವಾಗಿ ಬಂದು ಪುನಃ ಆ ಸ್ಥಳದಲ್ಲಿ ನಿಲ್ತವೆ. ಎಲ್ಲಿ ನೋಡಿದ್ರೂ ಮಕ್ಕಳೇ. ಇಂಥ ಒಂದು ಕಷ್ಟಪಡುವ ವ್ಯವಸ್ಥೆಯನ್ನು ತಂದೆ ತಾಯಿಗಳೇನಾದರೂ ನೋಡಿದಂಥ ಪಕ್ಷದಲ್ಲಿ ಇಷ್ಟು ಕಷ್ಟಪಟ್ಟು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕಾ, ಶಾಲೆನೇ ಬೇಡ ಅಂಥೇಳಿ ಬಿಡಿಸುವಂಥದ್ದು ಖಂಡಿತ ಕಾಣುತ್ತೆ. ಯಾಕೆಂತಂದರೆ ನಾವು ಕೂಡ ಒಬ್ಬರು ತಂದೆಯಾಗಿ ಆ ಪರಿಸ್ಥಿತಿಯನ್ನು ಇವತ್ತು ನೋಡಿ ನಿಜಕ್ಕೂ ತುಂಬ ಬೇಸರ ಆಗಿದೆ. ಹೆಣ್ಮಕ್ಳುಗಳು ಆ ಒಂದು ವ್ಯವಸ್ಥೆಯನ್ನು ಪ್ರತಿದಿನ ಪಡ್ತವೆ ಮಕ್ಕಳು ಅಂತಂದರೆ ನಿಜಕ್ಕೂ ಯಾರಿಗೆ ಆದರೂ ಅದು ಒಂಥರ ಬೇಸರದ ಸಂಗತಿ. ನೋಡಿ, ಒಂದು ಬಸ್ ಬಂತು, ಆ ಬಸ್ಸಿಗೆ ಸೀಟ್ಗಾಗಿ ಕೆಳಗಡೆ ಏನಾದರೂ ಮಕ್ಕಳು ಬಿದ್ದಂಥ ಸಂದರ್ಭದಲ್ಲಿ ಅನಾಹುತ ಸಂಭವಿಸಿದ್ರೆ ಅಲ್ಲಿ ತಂದೆ ತಾಯಿಗಳು ನನ್ನ ಮಕ್ಕಳು ಶಾಲೆಗೆ ಹೋಗಿದ್ದಾರೆ, ಇನ್ನೇನು ಬರ್ತಾರೆ ಅಂತ ಕಾಯ್ತಿರೋ ತಂದೆ ತಾಯಿಗಳಿಗೆ ಏನಾದರೂ ಕೆಟ್ಟ ಸಂದೇಶ ಹೋದಂಥ ಪರಿಸ್ಥಿತಿಲಿ ಏನಾಗಬೇಡ ತಂದೆ ತಾಯಿಗಳ ಮನಸ್ಸು ಮತ್ತು ಅವರ ಜೀವನ ಅನ್ನೋದನ್ನು ಒಂದು ಸತಿ ಎಲ್ಲರೂ ಕೂಡ ನಮ್ಮ ರಾಜಕೀಯವನ್ನು ಬಿಟ್ಟು ಮಕ್ಕಳ ತಂದೆಗಳಾಗಿ ಯೋಚನೆ ಮಾಡೋಣ. ಏನಾದರೂ ಇಂಥ ವ್ಯವಸ್ಥೆಗಳನ್ನು ಸರಿಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ವ ನಮ್ಮ ಕೈಲಿ? ಆಗುತ್ತೆ, ಆದರೆ ಇಲ್ಲಿ ವೈಯಕ್ತಿಕ ಅಭಿವೃದ್ಧಿಗಳಾಗ್ತಿದೆ ಹೊರತು ರಾಜ್ಯದ ಅಭಿವೃದ್ಧಿ ಆಗಲಿ ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳಿಗೆ ಒತ್ತನ್ನು ಕೊಳ್ಳಿ ಆಗ್ತಿಲ್ಲ. ಮತ್ತೊಂದು ಬಸ್ ಬಂದಿದೆ ನೋಡಿ. ನಿಜ, ಮಕ್ಕಳೇನಾದರೂ ಆ ಗಾಬರಿಲಿ ಹೋಗಿ ಏನಾದರೂ ಟೈರ್ ಕೆಳಗಡೆ ಏನಾದ್ರು ಕಾಲು ಅಥವಾ ಅವರು ಬಿದ್ದಂಥ ಸಂದರ್ಭದಲ್ಲಿ ಏನಾದ್ರು ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಸ್ವಾಮಿ? ಇಂಥ ಪರಿಸ್ಥಿತಿಗಳನ್ನ ಸಾರ್ವಜನಿಕರೇ ಯೋಚನೆ ಮಾಡಬೇಕು. ಮತ್ತು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ತಾವು ಯೋಚನೆ ಮಾಡಬೇಕು ಅಂತ ಹೇಳ್ತಾ ನಾನು ಇಂಥ ಒಂದು ಪರಿಸ್ಥಿತಿಯನ್ನು ತಮ್ಮ ವಿವೇಚನೆಗೆ ಬಿಟ್ಬಿಡ್ತೀನಿ. ಯಾವ ರೀತಿಯಲ್ಲಿ ನಾವು ಇನ್ನು ಜೀವನ ಮಾಡ್ತಿದ್ದೀವಿ, ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಮೂಲಭೂತ ಹಕ್ಕುಗಳನ್ನೇ ನಮಗೆ ಸರಿಯಾದ ರೀತಿಯಲ್ಲಿ ಸಲ್ತಿಲ್ಲ ಅಂತಂದರೆ ಇನ್ನೇನು ಹೇಳಲಿಕ್ಕೆ ನಾವು ಸಾಧ್ಯ? ಥ್ಯಾಂಕ್ ಯು.